Krishna, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಒಂದು ಸೈಕಲ್ ದುನಿಯಾಗ್ ಬಂದಿದ್ದೀನಿ. ನಿಮಗೆ ಬೇಕಾಗಿರುವಂತಹ ಸೈಕಲ್ ನ ಪರ್ಚೇಸ್ ಮಾಡೋದಕ್ಕೆ ಒಂದ್ಸತಿ ಟ್ರಯಲ್ ನೋಡಿ ಆಮೇಲೆ ನೀವು ತಗೊಳ್ಳುವಂತಹ ಆಪ್ಷನ್ ಇರೋ ಕಡೆ ಬಂದಿದ್ದೀನಿ. ಭಾರತ್ ಸೈಕಲ್ ಹಬ್ ಸದ್ಯ ಯಲಹಂಕ ನ್ಯೂ ಟೌನ್ ಅಲ್ಲಿ ಇದೀನಿ. ಬರೀ ಸೈಕಲ್ ಗಳು ಕಾಣಿಸ್ತಿದೆ ಅಲ್ವಾ? ಸೊ ಯಾವ ತರದ ಸೈಕಲ್ಸ್ ಇದೆ, ಏನ್ ಕಾಸ್ಟ್ ಅಲ್ಲಿ ಸಿಗತ್ತೆ, ಅದರಿಂದ ಏನ್ ಬೆನಿಫಿಟ್ಸ್ ಇದೆ, ಚಾರ್ಜಿಂಗ್ ಮಗದೊಂದ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಹೆಲೋ. ನಿಮ್ ಹೆಸರು? ಸೈಯದ್. ಓಕೆ, ಓನರ್ ಇವರು. ಸೊ ಒಳಗಡೆ ಯಾವ್ಯಾವ ತರ ಸೈಕಲ್ ಇಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಿರುತ್ತೆ. ಸೊ ಅಡ್ರೆಸ್ ಕರೆಕ್ಟ್ ಆಗಿ ಒಂದ್ಸತಿ ಹೇಳ್ಬಿಡಿ, ಒಳಗಡೆ ಹೋಗ್ಬಿಡೋಣ. ಖಂಡಿತ ಮ್ಯಾಮ್. ಸೊ ಆರ್ ಸ್ಟೋರ್ ಇಸ್ ಇನ್ ಯಲಹಂಕ ನ್ಯೂ ಟೌನ್ ಮೇನ್ ರೋಡ್, ಚಿಕ್ಕಬೊಮ್ಮಸಂದ್ರದಲ್ಲಿ. ಲ್ಯಾಂಡ್ ಮಾರ್ಕೆ ನಮ್ ಸ್ಟೋರ್. ಗೂಗಲ್ ಅಲ್ಲಿ ಜಸ್ಟ್ ಭಾರತ್ ಅಂತ ಹಾಕ್ತಾರೆ ಅಂದ್ರೆ ಸೈಕಲ್ ಹಬ್ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಅಷ್ಟು ಫೇಮಸ್ ನಿಮ್ ಶಾಪ್. ಅಷ್ಟು. ಸೊ ಯಾವ ತರ ಸೈಕಲ್ಸ್ ಇದೆ ನಿಮ್ಮ ಹತ್ರ? ಎಲ್ಲಾ ಟೈಪ್ ಇದೆ ಮೇಡಮ್. ಗೇರ್, ನಾನ್ ಗೇರ್, ಎಲೆಕ್ಟ್ರಿಕ್, ನಾನ್ ಎಲೆಕ್ಟ್ರಿಕ್, ಕಿಡ್ಸ್, ಅಡಲ್ಟ್ಸ್, ರೆಡ್, ವೈಟ್, ಪಿಂಕ್, ಎಲ್ಲಾ ಕಲರ್ಸ್, ಎಲ್ಲಾ ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಯೂಸ್ ಆಗೋ ತರ ಎಲ್ಲಾ ಸೈಕಲ್ಸ್. ಫ್ರಮ್ 1 year old ನ್ಯೂ ಬಾರ್ನ್ ಇದೆ ನಮ್ಮ ಹತ್ರ. ಬಟ್ ಅಷ್ಟು ಜಾಸ್ತಿ ಕಲೆಕ್ಷನ್ ಇಲ್ಲ. ಸೊ ಸ್ಟಾರ್ಟಿಂಗ್ ಫ್ರಮ್ ಟ್ರೈ ಸೈಕಲ್ಸ್ ವಿಚ್ ಇಸ್ ಫಾರ್ ಮೋರ್ ದೆನ್ 1 year. ಫ್ರಮ್ 1 year old ಟು ಅಡಲ್ಟ್ಸ್ ಎಲ್ಲ ಇದೆ. ಸೀನಿಯರ್ ಸಿಟಿಸನ್ಸ್ಗೂ ಇದೆ. ಹುಡುಗರು ಹುಡುಗಿಯರು ಯಾರು ಬೇಕಾದ್ರೂ ಯಾವ ತರ ಸೈಕಲ್ ಬೇಕಾದ್ರೂ ಬಂದ್ ತಗೋಬಹುದು. ಕಾಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಸ್ಟಾರ್ಟ್ ನಮ್ದು ಬಂದ್ಬಿಟ್ಟು 1000 rupees ಇಂದ ಟ್ರೈ ಸೈಕಲ್ಸ್ ಬರುತ್ತೆ. ನಾನ್ ಗೇರ್ ಸೈಕಲ್ಸ್ 5000, ಗೇರ್ ಸೈಕಲ್ಸ್ 10,000. ಎಲೆಕ್ಟ್ರಿಕ್ ಬಂದ್ಬಿಟ್ಟು ಲೇಟೆಸ್ಟ್ ಮಾಡೆಲ್ ಬಂದಿದೆ ನಮ್ಮ ಹತ್ರ. ಇದು ಬಂದ್ಬಿಟ್ಟು 22,000 ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮಾಡೆಲ್ ಡೀಟೇಲ್ಡ್ ಆಗಿ ಕಾಣಿಸ್ತಾ ಇದೆ. ಬಟ್ ಇದು ವಿತ್ ಎಲೆಕ್ಟ್ರಿಕ್. ಇದು ಲೇಟೆಸ್ಟ್. ನಮ್ಮ ಹತ್ರ ಎಲ್ಲಾ ಟೈಪ್ ಆಫ್ ಪ್ರಾಡಕ್ಟ್ ಸಿಗುತ್ತೆ. ಇದು ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಅಲ್ಲಿ ನಾವು ಒಬ್ಬರೇ ರಿಟೇಲರ್ ಇದೀಗೆ. ಆಲ್ ಓವರ್ ಇಂಡಿಯಾ ಅಲ್ಲಿ ಲೇಟೆಸ್ಟ್ ಪ್ರಾಡಕ್ಟ್. ಫೈನ್. ಇವಾಗ ಸೇಲ್ ಹೆಂಗ್ ನಡೀತಾ ಇದೆ? ಸೂಪರ್ ಇದೆ ಮೇಡಮ್. ಸೂಪರ್ ಇದೆ. ಜನ ಬಂದು ಅಂದ್ರೆ ಈಗ ಏನಂದ್ರೆ ಎಲೆಕ್ಟ್ರಿಕ್ ಬೈಕ್ ಗಳನ್ನೆಲ್ಲ ಒಂಚೂರು ಕಡಿಮೆ ಮಾಡ್ತಾ ಇದಾರಲ್ವಾ ಜನ. ಏನೋ ಬ್ಲಾಸ್ಟ್ ಆಗತ್ತೆ, ಏನೋ ಆಗತ್ತೆ, ಅದಾಗತ್ತೆ. ಸೈಕಲ್ಸ್ ಅಲ್ಲಿ ಆತರ ಏನು ಪ್ರಾಬ್ಲಮ್ ಬರಲ್ಲ ಚಾರ್ಜಿಂಗ್ ಅಥವಾ ಎಲೆಕ್ಟ್ರಿಕ್ ಅಂತ ತಗೊಂಡ್ರೆ? ಇದು ಮ್ಯಾಚ್ ಬಾಕ್ಸ್ ತರ ಮೇಡಮ್. ಇದು ಈ ಬ್ಯಾಟರಿ ಇದೆಯಲ್ಲ, ದಿಸ್ ವಾಟ್ 6 ಪಾಯಿಂಟ್ ಇದ್ಮೇಲೆ ಬರ್ದಿದೆ ನೋಡಿ. ಇದು ಬಂದ್ಬಿಟ್ಟು 6Ah. ಇದು ಓಲಾ ಬೈಕ್ ಅಲ್ಲಿ ಒಂದ್ ಸೆಲ್ ಬರುತ್ತಲ್ಲ, ಇಷ್ಟು ಚಿಕ್ಕದು ಸೆಲ್, ದಟ್ ಈಸ್ ಈಕ್ವಲ್ ಟು ದಿಸ್ ಬ್ಯಾಟರಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಷ್ಟು ದೊಡ್ಡ ಬ್ಯಾಟ್ರಿಗೆ ಅಷ್ಟು ಕಂಪ್ಯಾಕ್ಟ್ ಮಾಡ್ತಾರಲ್ಲ, ಸೊ ಎಷ್ಟು ನೀವು ಕಂಪ್ರೆಸ್ ಮಾಡ್ತೀರಾ ಅಷ್ಟೇ ಡೇಂಜರಸ್ ಆಗ್ಬಿಡುತ್ತೆ. ಬಟ್ ನಮ್ದ್ರಲ್ಲಿ ಆತರ ಏನಿಲ್ಲ. ಇದರಲ್ಲಿ ಹೀಟ್ ಕಂಟ್ರೋಲ್ ಸಿಸ್ಟಮ್, ವೆದರ್ ಕಂಟ್ರೋಲ್ ಸಿಸ್ಟಮ್, ವಾಟರ್ ರೆಸಿಸ್ಟೆಂಟ್ ಸಿಸ್ಟಮ್, ಆಮೇಲೆ ನಿಮ್ಗೆ ಏನು ಇಂಟರ್ನಲ್ ಕಂಬಷನ್ ಏನೋ ಐತಂದ್ರೆ ಅದ್ರದ್ದು ಕಂಟ್ರೋಲ್ ಸಿಸ್ಟಮ್ ಎಲ್ಲ ಸೆಪರೇಟ್ ಮದರ್ ಬೋರ್ಡ್ ಮತ್ತೆ ಚಿಪ್ ಇರುತ್ತೆ ಇದರಲ್ಲಿ. ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್. ಏನ್ ಪ್ರಾಬ್ಲಮ್ ಆಗೋದು ಚಾನ್ಸೇ ಇಲ್ಲ. ನಮ್ದು ಗ್ಯಾರಂಟಿಡ್. ಒಂದ್ ಸಮಸ್ಯೆ ಏನಾದ್ರು ಆಯ್ತು ಅಂತಂದ್ರೆ ಬಂದ್ರೆ ಎಲ್ಲದನ್ನು ಇದ್ ಮಾಡ್ಕೊಡ್ತಾರೆ. ಖಂಡಿತ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಆಗುತ್ತೆ ನಿಮ್ಗೆ. ಯಾವ್ದು ಬ್ರ್ಯಾಂಡ್ ಖಂಡಿತ 2 years ಅಲ್ಲಿ ರೀಪ್ಲೇಸ್ಮೆಂಟ್ ಆಗುತ್ತೆ. 3 years ನಿಮ್ಗೆ ಸರ್ವಿಸ್ ಇರುತ್ತೆ. 5 ವರ್ಷ ಏನ್ ಟೆನ್ಷನ್ ಇರಲ್ಲ ನಿಮ್ಗೆ. ಏನ್ ಯೂಸ್ ಇದರಿಂದ? ಈಗ ಎಲೆಕ್ಟ್ರಿಕ್ ಅಂದ್ರೆ ನಾರ್ಮಲ್ ಸೈಕಲ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಮ್ಯಾಮ್? ಆಕ್ಚುಲಿ ನೋಡಕ್ ಹೋಗ್ತೀರಂದ್ರೆ ಮುಂಚೆ ಎಲ್ಲ ಹೆಂಗಿತ್ತಂದ್ರೆ ನೀವು ಏನೊಂದು ಪ್ರಾಡಕ್ಟ್ ತಗೊಳ್ಬೇಕಂದ್ರೆ 1 kilometer ಒಳಗಡೆ ಸಿಗ್ತಾ ಇತ್ತು ನಿಮ್ಗೆ. ಈಗ ಏನಾಗಿದೆ ಅಂದ್ರೆ ಬ್ಯಾಂಗ್ಳೂರ್ ಇಸ್ ಆಲ್ಸೋ ಬಿಕಮ್ ವೆರಿ ಬಿಗ್. ಇಲ್ಲಿಂದ ನೀವು ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕಂದ್ರೆ ಹತ್ರ ನಿಮ್ಗೆ 40 kilometers ಆಗುತ್ತೆ. ಅದೇ ನೀವು ಬೈಕ್ ಅಲ್ಲಿ ಇರ್ಲಿ ಕಾರಲ್ಲಿ ಹೋಗ್ತೀರಂದ್ರೆ ನಿಮ್ಗೆ ಅಷ್ಟೇ ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಟ್ರಾಫಿಕ್ ಇಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಪ್ಲಸ್ ಪೊಲ್ಯೂಷನ್, ಪ್ಲಸ್ ನಿಮ್ಗೆ ಹೆಲ್ತ್ ಬೆನಿಫಿಟ್ ಏನು ಇರಲ್ಲ. ತುಂಬಾ ಪ್ರಾಬ್ಲಮ್ಸ್ಗೆ ಒಂದ್ ಸೊಲ್ಯೂಷನ್ ನಾವು ಹೇಳ್ಬೋದು ಎಲೆಕ್ಟ್ರಿಕ್ ಸೈಕಲ್ ಅಂತ. ನೀವು ಕೇಳ್ಬೋದು ನಾರ್ಮಲ್ ಸೈಕಲ್ ಅಲ್ಲಿ ಹೋಗ್ಬೋದು ಅಂತ. ಬಟ್ ನಾರ್ಮಲ್ ಸೈಕಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ರೆಗ್ಯುಲರ್ಲಿ ಮಾಡಕ್ ಆಗಲ್ಲ. ನೀವು ಅಂದ್ರೆ ಒಂದ್ ಸ್ವಲ್ಪ ದೂರ ಓಡಿಸ್ಕೊಂಡು ಹೋದಾದ್ಮೇಲೆ ಸುಸ್ತಾಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂತೆಲ್ಲ. ವೀಕ್ಲಿ ಒನ್ಸ್ ಟ್ವೈಸ್ ಮಾಡ್ಬೋದು ನೀವು. ವೀಕ್ಲಿ 7 days ಇಲ್ಲಾಂದ್ರೆ ಮಂತ್ಲಿ 30 days, ವರ್ಷಕ್ಕೆ 365 days ನೀವು ನಾರ್ಮಲ್ ಸೈಕಲ್ ಯೂಸ್ ಮಾಡೋದು ತುಂಬಾ ಕಷ್ಟ ಇದೆ. ಯಾರು ಮಾಡ್ತಾ ಇಲ್ಲ ಅಷ್ಟು. ಸೊ ಹಂಗಾಗಿ ಒಂದು ಎಲೆಕ್ಟ್ರಿಕ್ ಸೈಕಲ್ ಅಷ್ಟು ಟೈಮು ಸಿಗಲ್ಲ. ಇದರಲ್ಲಿ ನಿಮ್ಗೆ ಆವರೇಜ್ ಸ್ಪೀಡ್ 25 km/h ಇರುತ್ತೆ. ಆರಾಮಾಗಿ ನೀವು ಟ್ರಾಟಲ್ ಮಾಡ್ಕೊಳ್ಬಿಟ್ಟು 1 hour ಅಲ್ಲಿ ನೀವು ಬ್ಯಾಂಗ್ಳೂರ್ ಟು JP ನಗರ್ ಟು ಏರ್ಪೋರ್ಟ್ ಆರಾಮಾಗಿ ಬರ್ಬೋದು. ಅಂದ್ರೆ ಇದರಲ್ಲಿ ಜಾಸ್ತಿ ತುಳಿಯೋ ಅವಶ್ಯಕತೆ ಇರೋದಿಲ್ಲ, ಅಷ್ಟು ಅವಶ್ಯಕತೆ ಇರಲ್ಲ. ಬಟ್ ನಾವು ಏನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಎಷ್ಟು ನೀವು ಪೆಡಲ್ ಮಾಡ್ತೀರಾ ಅಷ್ಟೇ ಬೆನಿಫಿಟ್. ಎಲೆಕ್ಟ್ರಿಕ್ ಸೈಕಲ್ ಇರೋದು ಮೇನ್. ಇದು ಸೈಕಲ್ ಇದು. ನೀವು ಎಲೆಕ್ಟ್ರಿಕ್ ಪ್ರಾಡಕ್ಟ್ ತಗೊಳ್ಬೇಕಂದ್ರೆ ನಿಮ್ ಹತ್ರ ಬೈಕ್ ಆಪ್ಷನ್ ಇದೆ, ಕಾರ್ ಆಪ್ಷನ್. ನೀವು ಹೆಲ್ತ್ ಬೆನಿಫಿಟ್, ಕಾಸ್ಟ್ ಎಫೆಕ್ಟಿವ್ 25,000 22,000ಗೆ ನಿಮ್ಗೆ ಎಲೆಕ್ಟ್ರಿಕ್ ಸೈಕಲ್, ಎಲೆಕ್ಟ್ರಿಕ್ ಪ್ರಾಡಕ್ಟ್ ಎಲ್ಲಿ ಸಿಗ್ತದೆ ಮೇಡಮ್? ಸಿಗಲ್ಲ. 25,000 ರೇಂಜ್ಗೆ ಸಿಗೋದು ಚಾನ್ಸ್ ಇಲ್ಲ ನಿಮ್ಗೆ. ಸೊ ಹಂಗಾಗಿ ನಾವು ಇದು ಪ್ರಮೋಟ್ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಇಟ್ ಈಸ್ ವೆರಿ ಅಫೋರ್ಡಬಲ್. ಸೆಕೆಂಡ್ ಇಟ್ ಇಸ್ ಕಾಸ್ಟ್ ಎಫೆಕ್ಟಿವ್. ನಿಮ್ಗೆ ಜಸ್ಟ್ 5 rupees 6 rupees 7 rupees ಅಲ್ಲಿ ಒಂದ್ ಫುಲ್ ಚಾರ್ಜ್ ಆಗ್ಬಿಡುತ್ತೆ ಸೈಕಲ್.
ಒಂದ್ ಚಾರ್ಜ್ ಅಲ್ಲಿ ಒಂದ್ ಸಿಂಗಲ್ ಚಾರ್ಜ್ ಆಗುತ್ತೆ. ಒಂದ್ ಸಿಂಗಲ್ ಚಾರ್ಜ್ ಅಲ್ಲಿ ಆರಾಮಾಗಿ ನೀವು 40 to 50 ಕಿಲೋಮೀಟರ್ ಓಡಿಸಬಹುದು. ಒಂದ್ಸತಿ ಚಾರ್ಜ್ ಮಾಡಿದ್ರೆ 40 to 50 ಕಿಲೋಮೀಟರ್ ಓಡಿಸಬಹುದು. ಸೊ ಬೇರೆ ಬೇರೆ ಸೈಕಲ್ಸ್ ತುಂಬಾ ವೆರೈಟಿ ಇದೆ, ಬನ್ನಿ. ಇಲ್ಲಿ ಯಾವ್ದೋ ಸೀಟೇ ಇಲ್ದಿರೋದು ನಿಲ್ಸಿದಿರಾ, ರೆಡಿ ಆಗ್ತಾ ಇದೆಯಾ? ರೆಡಿ ಆಗ್ತದೆ. ಇದು ಆಕ್ಚುಲಿ ಟೆಸ್ಟಿಂಗ್ ಸೈಕಲ್ ಇದು. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ತರಿಸಿದೀನಿ ಅಂದ್ರೆ ಫಸ್ಟ್ ಅದು ಟೆಸ್ಟ್ ಮಾಡ್ತೀನಿ. ಸೊ ಈ ಪ್ರಾಡಕ್ಟ್ ಗೆ ಉಲ್ಟಾ ಮಾಡಿ, ಸೀದಾ ಮಾಡಿ, ಅದರಲ್ಲಿ ಹ್ಯಾಮರ್ ಮಾಡಿ, ವೀಲ್ ಎಲ್ಲ ರಿಮೂವ್ ಮಾಡಿ, ವೀಲ್ ಫಿಟ್ ಮಾಡಿ, ರೇಂಜ್ ಟೆಸ್ಟ್ ಆಗುತ್ತೆ, ವೆದರ್ ಟೆಸ್ಟ್ ಆಗುತ್ತೆ, A to Z ಟೆಸ್ಟ್ ಮಾಡಾಮೇಲೆ ನಾವು ಡಿಸ್ಪ್ಲೇಗೆ ಮಾಡೋದು. ಫಸ್ಟ್ ಏನ್ ಮಾಡ್ತಂದ್ರೆ ಇನ್ ಹೌಸ್ ಟೆಸ್ಟ್ ಮಾಡ್ತೀನಿ, ಆಮೇಲೆ ಔಟ್ಸೈಡ್ ರೋಡ್ ಆನ್ ರೋಡ್ ಟೆಸ್ಟ್ ಮಾಡ್ತೀನಿ. ಅದ್ರದ್ದೇ ಟೀಮ್ ಸೆಪರೇಟ್ ಇದೆ, ಟೆಸ್ಟಿಂಗ್ ಟೀಮ್ ಸೆಪರೇಟ್. ಅಂದ್ರೆ ಟೆಸ್ಟ್ ಡ್ರೈವ್ ಬೇರೆ ಕೊಡ್ತೀರಾ? ಖಂಡಿತ. ಕಸ್ಟಮರ್ ಕಾರ್ ಶೋರೂಮ್ ಗಳಲ್ಲಿ ಟೆಸ್ಟ್ ಡ್ರೈವ್ ನೋಡಿದೀವಿ. ಇದೆಲ್ಲ ಟೆಸ್ಟ್ ಪ್ರಾಡಕ್ಟ್ ಇದು. ನಿಮ್ಗೆ ಈ ಸೈಕಲ್ ಅಲ್ಲಿ ನಾವು ಯಾವ್ದು ಸೇಲ್ ಮಾಡಲ್ಲ. ಇದ್ರಲ್ಲಿ ನಿಮ್ಗೆ ಬೇಕಂದ್ರೆ ಬಾಕ್ಸ್ ಪೀಸ್ ತರಿಸಿ ಗೋಡೌನ್ ಇಂದ ಅದು ಅಸೆಂಬಲ್ ಮಾಡಿ ಅದ್ ಕೊಡೋದು. ಸೊ ಇಲ್ಲಿರೋದೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಟೆಸ್ಟ್ ಡ್ರೈವ್ ಗೆ ಅಂತ ಕೊಡೋದು. ಇದು ನೋಡ್ಬಿಟ್ಟು ಜನಕ್ಕೆ ಯಾವ್ದು ಬೇಕು ಅದನ್ನ ಚಾಯ್ಸ್ ಮಾಡ್ತಾರೆ, ಚೂಸ್ ಮಾಡಿದನ ಕೊಡೋದು ಅಂತ. ಯಾಕಂದ್ರೆ ಇದು ಆಟೋಮೊಬೈಲ್ ಪ್ರಾಡಕ್ಟ್ ಅಲ್ಲ ಮೇಡಮ್. ಅಂತ ಅನ್ಲೆಸ್ ನೀವು ರೋಡ್ ಅಲ್ಲಿ ಓಡಿಸ್ಬಿಟ್ಟು ನೀವು ಕಂಫರ್ಟ್ ಏನಿದೆ, ಫೀಲ್ ಏನಿದೆ, ನಿಮ್ಗೆ ಹ್ಯಾಂಡ್ ಸ್ಟ್ರೆಚ್ ಹೆಂಗ್ ಆಗ್ತದೆ, ಪೆಡಲ್ ಮೂವ್ಮೆಂಟ್ ಹೆಂಗ್ ಆಗ್ತದೆ, ಪ್ಲಸ್ ನಿಮ್ಗೆ ಕೂತ್ಕೊಳ್ಳೋದು ಕಂಫರ್ಟ್, ಶೋಲ್ಡರ್ ಪೇನ್ ಬರಬಾರ್ದು, ಬ್ಯಾಕ್ ಪೇನ್ ಬರಬಾರ್ದು, ಅದೆಲ್ಲ ನೀವು ಟೆಸ್ಟ್ ಮಾಡ್ಬೇಕಂದ್ರೆ, ಬಿಕಾಸ್ ಈ ನಾರ್ಮಲಿ ನೀವು ಒಂದು ಯಾವ್ದೊಂದು ಎಲೆಕ್ಟ್ರಿಕ್ ಸೈಕಲ್ ಪರ್ಚೇಸ್ ಮಾಡ್ತಂದ್ರೆ ಆವರೇಜ್ ASP ಬಂದ್ಬಿಟ್ಟು 30,000 35,000 ಇದ್ದೇ ಇರುತ್ತೆ. ಆವರೇಜ್ ASP ಹೇಳ್ತಾರದು. ಕಡಿಮೆದು ಇದೆ ನಮ್ಮ ಹತ್ರ, ಜಾಸ್ತಿದು ಇದೆ. ಬಟ್ ಆವರೇಜ್ ಸೆಲ್ಲಿಂಗ್ ಪ್ರೈಸ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಗೆ 30,000 to 35,000 ಆಗ್ಬಿಡುತ್ತೆ. ಸೊ ಇಷ್ಟು ಪ್ರೈಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾನಂದ್ರೆ ಬಿಫೋರ್ ದಟ್ ಯು ನೀಡ್ ಟು ಟ್ರೈ ದಟ್ ಪ್ರಾಡಕ್ಟ್, ಸೊ ದಟ್ ನಿಮ್ ಕಂಫರ್ಟ್ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಮಾಡೋದು ಮೇಡಮ್. ನಮ್ಗೆ ಆಕ್ಚುಲಿ ನಮ್ ಫಾದರ್ ಸ್ಟಾರ್ಟ್ ಮಾಡಿರೋದು ಆಲ್ಮೋಸ್ಟ್ 25-28 ಇಯರ್ಸ್ ಆಗಿದೆ. ಫಾರ್ ಮೀ ಪರ್ಸನಲಿ 8 years ಆಗ್ತದೆ ಇನ್ ದಿಸ್ ಬಿಸ್ನೆಸ್. ಓಕೆ, ಈಗ ನಾವೇನಂತ ಅಂದ್ರೆ ಒಂದ್ ಸೈಕಲ್ ಎಲ್ಲೋ ತಗೋಬೇಕು ಅಂತ ಹೇಳಿದ್ರೆ ಹೋಲ್ಸೇಲ್ ಶಾಪ್ಗಳು ಅಥವಾ ಚಿಕ್ಕಪೇಟೆ ಈ ತರದ್ದು ಹೋಗ್ತೀವಿ ಜಾಸ್ತಿ. ಯಾಕಂತ ಹೇಳಿದ್ರೆ ಕಡಿಮೆ ಸಿಕ್ಬಿಡುತ್ತೆ ಅಂತ ಹೇಳಿ. ಸೊ ಜನ ಯಾಕೆ ಇಲ್ಲಿಗೆ ಬರ್ಬೇಕು, ಏನ್ ಕಾರಣಕ್ಕೆ ಅಂತ? ಮೇಡಮ್ ಒಂದ್ ಮಾತಿಲ್ಲ ಅಂದ್ರೆ, ಈಗ ಮುಂಚೆ ಹೆಂಗಿತ್ತಂದ್ರೆ, ಸೊ ಮುಂಚೆ ಏನಾಗ್ತದೆ ಅಂದ್ರೆ ಮೇಡಮ್, ಟ್ರಾನ್ಸ್ಪರೆನ್ಸಿ ಇರ್ಲಿರಲ್ಲ. ಯಾವ್ದು ಪ್ರಾಡಕ್ಟ್ ಇರಲಿ, ನಮ್ದೇ ಪ್ರಾಡಕ್ಟ್ ಅಂತ ಅಲ್ಲ, ನೀವು ಚಿಕ್ಕಪೇಟ್ ಹೋಗೋದು ರೀಸನ್ ಏನಂತಂದ್ರೆ ಅಲ್ಲಿ ಹೋಲ್ಸೇಲ್ ಸಿಗುತ್ತಂತ ನೀವು ಹೋಗ್ತಾ ಇತ್ತು. ಬಟ್ ಈಗ ಏನಾಗಿದೆ ಅಂದ್ರೆ ಎಲ್ಲಾ ಟ್ರಾನ್ಸ್ಪರೆಂಟ್ ಆಗಿದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಗೂಗಲ್ ಏನೇನು ಬಂದ್ಬಿಟ್ಟಿದೆ ಮೇಡಮ್. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಈ ಪ್ರಾಡಕ್ಟ್ ನಾವು 25,000 ಹೇಳಿದೆ ಅಂದ್ರೆ ಚಿಕ್ಕಪೇಟಲ್ಲಿ 25,000ನೇ, ಆಲ್ ಓವರ್ ಇಂಡಿಯಾನು 25,000ನೇ. ಖಂಡಿತ ಮೇಡಮ್. ಈಗ ನೋಡಿ ಈ ಪ್ರಾಡಕ್ಟ್ ಡೂಡಲ್ ಪ್ರೋ ಅಂತ ನಮ್ದು ಪ್ರಾಡಕ್ಟ್ ಇದೆ. ಇದು ಬಂದ್ಬಿಟ್ಟು MRP ಇರೋದು 80,000. ನಾವು ಸೇಲ್ ಮಾಡ್ತಾ ಇರೋದು ಬಂದ್ಬಿಟ್ಟು 53,000ಗೆ. ಈಗ 53,000 ನಾವು ಹೇಳಿದ ತಕ್ಷಣ ಕಸ್ಟಮರ್ಸ್ ಏನ್ ಮಾಡ್ತಂದ್ರೆ ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ನ್ಯಾಪ್ಡೀಲ್, ಪೇಟಿಎಂ, ಮೀಶೋ, ಆಮೇಲೆ ತಿರ್ಗಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲಾ ಕಡೆ ಚೆಕ್ ಮಾಡ್ತಾರೆ. ಸೊ ಹಂಗಾಗಿ ವಿ ಆರ್ ದ ಸ್ಮಾರ್ಟೆಸ್ಟ್ ರಿಟೇಲರ್ಸ್. ನಾವು ಏನ್ ಮಾಡ್ತೀನಿ ಅಂದ್ರೆ ಆಲ್ರೆಡಿ ನಮ್ದು ಪ್ರೈಸಿಂಗ್ ಇರ್ಲಿ, ಎಲ್ಲ ಎಂಡಿಂದ ಕಸ್ಟಮರ್ಗೆ ಏನೇನ್ ಬೇಕು, ಪ್ರೈಸಿಂಗ್ ಕರೆಕ್ಟ್ ಆಗಿರ್ಬೇಕು, ಪ್ರಾಡಕ್ಟ್ ಕ್ವಾಲಿಟಿ ಇರಬೇಕು, ಜೊತೆಲಿ ಅವ್ರಿಗೆ ಸರ್ವಿಸ್ ಸಪೋರ್ಟ್ ಬೇಕು. ಸೊ ಇದೆಲ್ಲ ನಾವು ತಿಳ್ಕೊಬಿಟ್ಟು ಅವ್ರಿಗೆ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಈಸಿಯಾಗಿ ಬಂದು ಅದನ್ನ ರಿಪ್ಲೇಸ್ ಮಾಡೋಕೋ ಅಥವಾ ಹೋಮ್ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದೀನಲ್ಲ ಮೇಡಮ್. ಹೋಮ್ ಸರ್ವಿಸ್ ಪ್ರೊವೈಡ್ ಮಾಡ್ತೀನಿ. ಕಸ್ಟಮರ್ಗೆ ಏನು ಎಲೆಕ್ಟ್ರಿಕಲ್ ಇಶ್ಯೂ ಬಂದ್ರೆ, ಎಲೆಕ್ಟ್ರಿಕಲ್ ಇಶ್ಯೂ ಯಾವ ತರ ಅಂದ್ರೆ ನಿಮ್ಗೆ ಈಗ ಈ ಸೈಕಲ್ ಅಲ್ಲಿ ಬಂದ್ಬಿಟ್ಟು ಈ ಥ್ರಾಟಲ್ ಇದೆ. ಈ ಥ್ರಾಟಲ್ ಇರೋದು ಎಲೆಕ್ಟ್ರಿಕಲ್, ಇದು ವರ್ಕ್ ಆಗ್ತಾ ಇಲ್ಲ. ಈಗ ಈ ಸೈಕಲ್ ಅಲ್ಲಿ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಚಾರ್ಜ್ ಆಗ್ತಾ ಇಲ್ಲ. ಈಗ ಈ ಸೈಕಲ್ ಅಲ್ಲಿ ಮೋಟರ್ ಇದೆ, ಮೋಟರ್ ಪವರ್ ತಗೊಳ್ತಾ ಇಲ್ಲ. ಇದೆಲ್ಲ ಎಲೆಕ್ಟ್ರಿಕಲ್ ಇಶ್ಯೂ. ಈ ತರ ಎಲ್ಲ ಎಲೆಕ್ಟ್ರಿಕಲ್ ಇಶ್ಯೂಸ್ಗೆ ನಾವು ಹೋಮ್ ಸರ್ವಿಸ್ ಫ್ರೀ ಆಫ್ ಕಾಸ್ಟ್ ಪ್ರೊವೈಡ್ ಮಾಡ್ತಾ ಇದೀನಿ. ಸೊ ವಿತ್ ಆಲ್ ದಟ್ ರೀಸನ್ಸ್ ಈ ತರ ವೆರೈಟಿ ಪ್ರಾಡಕ್ಟ್ಸ್, ಈ ತರ ಕ್ವಾಲಿಟಿ ಪ್ರಾಡಕ್ಟ್ಸ್ ನಿಮಗೆ ಚಿಕ್ಕಪೇಟಲ್ಲಿ ಸಿಗಲ್ಲ. ಪ್ರಾಡಕ್ಟ್ ತರ ಇಲ್ಲ ಮೇಡಮ್. ನೀವು ಬೇರೆ ಪ್ರಾಡಕ್ಟ್ ಹೋಗ್ತೀರಾ ಅಂದ್ರೆ ಶರ್ಟ್ ಇರ್ಲಿ, ಪ್ಯಾಂಟ್ ಇರ್ಲಿ, ಬಟ್ಟೆ ಲೆಕ್ಕಾಚಾರಕ್ಕೆ ಹೋಗ್ತೀರಾ ಅಂದ್ರೂ ಈಗ ಏನಾಗಿದೆ ಅಂದ್ರೆ ಇಂಡಸ್ಟ್ರಿ ಹ್ಯಾಸ್ ಬಿಕಮ್ ವೆರಿ ಟ್ರಾನ್ಸ್ಪರೆಂಟ್. ಬರೀ ಚಿಕ್ಕಪೇಟಲ್ಲಿ ಎಲ್ಲರಿಗೆ ಎಲ್ಲ ಗೊತ್ತಿದೆ. ನೀವು ಫುಲ್ ಮಾಡಕ್ ಆಗಲ್ಲ. ಒಂದು ಏನೋ ಸೈಕಲ್ ತಯಾರಾಗ್ತಿದೆ ಅನ್ನುವಂತ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸರ್ ನಿಮ್ದೊಂದು ಫೀಡ್ಬ್ಯಾಕ್ ಕೊಟ್ಬಿಡಿ ಸರ್. ಹಾ ಬನ್ನಿ ತಾಲಿ. ಹೆಂಗಿದೆ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನಮ್ಮ ಫ್ರೆಂಡ್ಸ್ಗೆಲ್ಲ ಏನು ಹೇಳ್ತೀನಿ, ಎಲ್ಲರೂ ಬನ್ನಿ ಚೆನ್ನಾಗಿ ನೋಡಿ ತಗೊಂತಾರೆ. ಅವರು ಎಲ್ಲರಿಗೂ ಹೇಳಿದ್ದೀನಿ. ಹೆಂಗಿದೆ ಸೈಕಲ್? ಏನ್ ಕಾಸ್ಟ್ ಇದು? ಇದು ಕಾಸ್ಟ್ 35K. ಶ್ರೀಮಂತರು ಬಿಡಿ ಸರ್ ನೀವು. ಸೈಕಲ್ಗೆ 35 ಇನ್ವೆಸ್ಟ್ ಮಾಡಿ ಹೆಂಗ ಅನ್ಸ್ತಿದೆ? ಚೆನ್ನಾಗ್ ಅನ್ಸ್ತಿದ್ಯಾ ಸೈಕಲ್ ಎಲ್ಲ? ಚೆನ್ನಾಗಿ ಅನಿಸ್ತಿದೆ. ಓಕೆ, ಇವಾಗ ಏನಕ್ಕೆ ಬಂದಿದ್ರಿ? ಡೈಲಿ ಒಂದು 10 ಕಿಲೋಮೀಟರ್ಸ್ ಹೋಗ್ತೀನಿ. ಡೈಲಿ 10 ಕಿಲೋಮೀಟರ್ಸ್ ಹೋಗ್ತೀರಿ? ಡ್ಯೂಟಿಗೆ ಹೋಗ್ಬೇಕಾದ್ರೆ ಡೈಲಿ ಸೈಕಲ್ ಹೋಗೋದು. ಸೈಕಲ್ ಅಲ್ಲಿ ಆಫೀಸಿಗೆ ಹೋಗ್ತಿದ್ದೀರಿ? ಹೌದು. ಸೂಪರ್ ಅಲ್ಲ? ನನ್ ಗಂಡಂಗೂ ಹೊಡಿಸ್ಬೇಕು ಸೈಕಲ್ ಅಲ್ಲಿ ಆಫೀಸ್ ಹೋಗಿ ಅಂತ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಎಫರ್ಟ್ ಮಾಡ್ತೀನಿ ಎಲ್ಲ ಫ್ರೆಂಡ್ಸ್. ಖಂಡಿತ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
ಕಸ್ಟಮರ್ಸ್ ಎಲ್ಲ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್. ಅಂದ್ರೆ ಅದೇ ನೀವು ಹೋಮ್ ಸರ್ವಿಸ್ ಕೊಡ್ತೀನಿ ಅಂತ ಹೇಳ್ತೀರಾ, ಮತ್ತೆ ಏನೋ ಸಮಸ್ಯೆ ಆಯ್ತು ಅಂದ್ರೆ ಮೇಡಮ್ ನಾವು ಯಾವ ತರ ಅಂದ್ರೆ ಕಸ್ಟಮರ್ ಮುಖ್ಯ ನಮ್ಗೆ, ಬೇರೆ ಏನಿಲ್ಲ. ಓಕೆ, ಸೈಕಲ್ ಹೊರತಾಗಿ ಬೇರೆ ಏನಾದ್ರು ಸಿಗುತ್ತಾ ಅಥವಾ ಕಂಪ್ಲೀಟ್ ಸೈಕಲ್ಸ್ ಮಾತ್ರ? ಕಂಪ್ಲೀಟ್ ಸೈಕಲ್ಸ್, ಎಲೆಕ್ಟ್ರಿಕ್ ಸೈಕಲ್ಸ್ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗಿ ಇದು ಪೂರ್ತಿ ಲೈನ್ ಎಲೆಕ್ಟ್ರಿಕ್ ಸೈಕಲ್ಸ್. ಅಲ್ಲಿ ಮೇಲೆ ಇರೋದು ಎಲ್ಲ ಎಲೆಕ್ಟ್ರಿಕ್ ಸೈಕಲ್ಸ್, ಕಂಪ್ಲೀಟ್ ವೆರೈಟಿ ಆಫ್ ಎಲೆಕ್ಟ್ರಿಕ್ ಸೈಕಲ್ಸ್ ಇಲ್ಲಿ ಇದೆ. ತಿರ್ಗಾ ನಿಮ್ಗೆ ಇಲ್ಲಿ ಇರೋದು ಇದು ಎಲೆಕ್ಟ್ರಿಕ್ ಸೈಕಲ್ಸ್. ನಿಮ್ಗೆ ಕಾರ್ಗೋ ಸೈಕಲ್ಸ್ ಬೇಕು, ಕಾರ್ಗೋ ಸೈಕಲ್ಸ್ ಇದೆ. ಇದೆಲ್ಲ ಬಂದ್ಬಿಟ್ಟು ಕಾರ್ಗೋ ಸೈಕಲ್ಸ್. ಲೇಡೀಸ್ ಸೈಕಲ್, ಲೇಡೀಸ್ ಗೆ ಸ್ಮಾರ್ಟ್ ಸೈಕಲ್ಸ್ ಬೇಕು ಅಂದ್ರೆ ಲೇಡೀಸ್ ಗೆ ಇದೆ. ಲೇಡೀಸ್, ಜೆಂಟ್ಸ್, ಕಿಡ್ಸ್, ಅಡಲ್ಟ್ಸ್ ಎಲ್ಲಾ ಏಜ್ ಕ್ಯಾಟಗರಿ ಎಲ್ಲಾ ಟೈಪ್ ಆಫ್ ಸೈಕಲ್ಸ್. ಮೊನ್ನೆ ಒಬ್ರು ಹ್ಯಾಂಡಿಕ್ಯಾಪ್ ಗೆ ತರಿಸ್ಬಿಟ್ಟು ಕೊಟ್ಟಿದ್ದೀನಿ ಸೈಕಲ್. ಹ್ಯಾಂಡಿಕ್ಯಾಪ್ಸ್ಗೂ ಸಪೋರ್ಟ್ ಮಾಡ್ತೀನಿ. A to Z ಮೇಡಮ್. ನಿಮ್ಗೆ ಯಾವ ತರ ಅಮೆಝಾನ್ ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲಾ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ತೀರಾ, ಅದೇ ತರ ಭಾರತ್ ಸೈಕಲ್ ಹಬ್ ಅಲ್ಲಿ ಸೈಕಲ್ ರಿಲೇಟೆಡ್ A to Z ಸಿಗುತ್ತೆ ನಿಮ್ಗೆ. ಈಗ ಕೆಲವ್ರು ಏನ್ ಗೊತ್ತಾ, ಸೈಕಲ್ಗಳು ಬೈಕ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತಾರೆ, ಬಟ್ ಸೈಕಲ್ ಗಳು ತಗೋಬೇಕು ಅಂತ ಹೇಳಿದ್ರೆ ಕಡಿಮೆ ಕಾಸ್ಟ್ ಅಲ್ಲಿ ಸಿಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ಇವಾಗ ಅದ್ರಲ್ಲಿ ಆಪ್ಷನ್ಸ್ ಜಾಸ್ತಿ ಇರೋದ್ರಿಂದ ಸೈಕಲ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಎಲೆಕ್ಟ್ರಿಕಲ್ ಸೈಕಲ್ ಅಂತ ಬಂದ್ರೆ ಏನ್ ಚಾರ್ಜಸ್ ಆಗುತ್ತೆ ಅಂದ್ರೆ, ಐ ಮೀನ್ ಪ್ರೈಸ್ ರೇಂಜ್ ನೋಡಿ. ಒಂದು ಬ್ರಾಂಡೆಡ್ ಪ್ರಾಡಕ್ಟ್, ಕ್ವಾಲಿಟಿ ಪ್ರಾಡಕ್ಟ್ ನೋಡ್ತಾರೆ ಅಂದ್ರೆ ಅಲ್ಲಿ ನೀವು ನೋಡಬಹುದು ಎಲ್ಲ ನಾವು MS ಧೋನಿದು ಇದ್ ಮಾಡಿದ್ವಿ ನೋಡಿ ಬ್ರಾಂಡಿಂಗ್. ಸೊ ಅವ್ರದೇ ಒಂದು ಇನ್ವೆಸ್ಟೆಡ್ ಬ್ರಾಂಡ್ ಇದೆ, ಈ ಮೋಟರ್ ಆಡ್ ಅಂತ. ದಟ್ ಇಸ್ ಅ ವೆರಿ ಗುಡ್ ಕ್ವಾಲಿಟಿ ಬ್ರಾಂಡ್ ಇನ್ ಈ ಸೈಕಲ್ಸ್. ಅವ್ರದ್ದು ಸೂಪರ್ ಆಗಿ ನಡೀತಾ ಇದೆ. ಅವ್ರದ್ದು ಕ್ವಾಲಿಟಿನೂ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ವೆರೈಟಿನೂ ಇದೆ ನಿಮ್ಗೆ. ಜೊತೆಲಿ ಏನಂದ್ರೆ ದಟ್ ಇಸ್ ಮೋರ್ ಅಡ್ವಾನ್ಸ್ಡ್ ಕಂಪೇರ್ ಟು ಎನಿ ಅದರ್ ಕಾಂಪಿಟೇಷನ್. ಸೊ ಆ ಪ್ರಾಡಕ್ಟ್ ಗೆ ನೀವು ಹೋಗ್ತಾರಂದ್ರೆ ಈ ಮೋಟರ್ ಆಡ್ X1 ಅಂತ ಮಾಡೆಲ್ ಬರುತ್ತೆ. ಈ ಮೋಟರ್ ಆಡ್ X1 ಬಂದ್ಬಿಟ್ಟು 25,000 ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋದೇ 25 ಇಂದ. ಜನಕ್ಕೆ ಯಾರೋ ನನ್ನ ಹತ್ರ ದುಡ್ಡಿಲ್ಲ, ನನ್ಗೊಂದ್ ಸ್ವಲ್ಪ ಕಡಿಮೆ ರೇಂಜ್ ಅಲ್ಲಿ ಬೇಕು, ಬಟ್ ಎಲೆಕ್ಟ್ರಿಕ್ ಸೈಕಲ್ ಬೇಕು ಅಂತ ಪ್ರಿಫರ್ ಮಾಡ್ತೀನಿ, ಎಷ್ಟು ಸಿಗುತ್ತೆ? ನೀವು ನಾನ್ ಬ್ರಾಂಡ್ ಎಲೆಕ್ಟ್ರಿಕ್ ಸೈಕಲ್ ಗೆ ಹೋಗ್ತಾರೆ ಅಂದ್ರೆ 20,000 ಸಿಗುತ್ತೆ ಮೇಡಮ್. ಓಕೆ, ಅಂದ್ರೆ ನಾನ್ ಬ್ರಾಂಡ್ ಅಂತ ಅಂದ್ರೆ ತಗೋಬಿಡ್ತೀವಿ, ಬಟ್ ಅದು ಕ್ವಾಲಿಟಿ ಹಂಗೆ ಇರುತ್ತಾ? ತುಂಬಾ ಡಿಫರೆನ್ಸ್ ಬಂದ್ಬಿಡುತ್ತೆ. ಮೇನ್ ಏನಂದ್ರೆ ನಿಮ್ಗೆ ಈಗ ಮಾರುತಿ ಮತ್ತೆ ಮರ್ಸಿಡೀಸ್ ಡಿಫರೆನ್ಸ್ ತರ ಇದು ಜಸ್ಟ್ ಸ್ಮಾಲ್ ಡಿಫರೆನ್ಸ್. 5,000 10,000 ರೂಪಾಯಿ ಡಿಫರೆನ್ಸ್ ಇರುತ್ತೆ. ಬಟ್ ಕ್ವಾಲಿಟಿಯಲ್ಲಿ, ಸರ್ವಿಸ್ ಅಲ್ಲಿ, ಆಮೇಲೆ ನಿಮ್ಗೆ ಫಿನಿಶಿಂಗ್ ಅಲ್ಲಿ, ಮತ್ತೆ ಅದು ಪ್ರಾಡಕ್ಟ್ ಅಲ್ಲಿ ಇರುತ್ತಲ್ಲ. ಬಿಕಾಸ್ ನೋಡಿ, ನಾರ್ಮಲ್ ಸೈಕಲ್ ಅಂದ್ರೆ ಏನಿರುತ್ತೆ ನಿಮ್ಗೆ, 2 ವೀಲ್ಸ್, ಒಂದು ಫ್ರೇಮು, ಒಂದು ಹ್ಯಾಂಡಲ್, ಬ್ರೇಕ್ಸ್ ಅಷ್ಟೇ. ಎಲೆಕ್ಟ್ರಿಕ್ ಅಂದ್ರೆ ನಿಮ್ಗೆ ಮೋಟರ್, ಬ್ಯಾಟ್ರಿ, ಕಂಟ್ರೋಲರ್, ಥ್ರಾಟಲ್ ಕನೆಕ್ಷನ್, ಹಾರ್ನೆಸ್ ಜೊತೆಲಿ ಡಿಸ್ಪ್ಲೇ ಮಾನಿಟರು, ಸ್ವಿಚಸ್, ಬ್ರೇಕ್, ಬ್ರೇಕ್ ಕಟ್ ಆಫ್ ಲಿವರ್ಸ್, ಇಷ್ಟೆಲ್ಲ ಕಾಂಪೊನೆಂಟ್ಸ್ ಬಂದ್ಬಿಡುತ್ತೆ. ಸೊ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಕ್ಕೆ ತುಂಬಾ ಗ್ಯಾಪ್ ಸಿಗ್ಬಿಡುತ್ತೆ ಮ್ಯಾನುಫ್ಯಾಕ್ಚರರ್ಗೆ. ಸೊ ಕನ್ಸ್ಯೂಮರ್ ನೋಡಿ ಮೇಡಮ್, 15,000 ಬೇಕು ಸಿಗುತ್ತೆ, 10,000 ಬೇಕು ಸಿಗುತ್ತೆ, 20,000 ಬೇಕು ಸಿಗುತ್ತೆ. ಬಟ್ ಅದು ಕ್ವಾಲಿಟಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನ್ ಕಾಸ್ಟ್ ಕೊಡ್ತೀವಿ ಅದ್ರ ಮೇಲೆ ಕ್ವಾಲಿಟಿ. ನಾವು ರೆಕಮೆಂಡ್ ಏನ್ ಮಾಡ್ತಂದ್ರೆ ಮಿನಿಮಮ್ ಅಟ್ ಲೀಸ್ಟ್ ಒಂದು 25,000 ಇನ್ವೆಸ್ಟ್ ಮಾಡ್ತಾರಂದ್ರೆ ಪ್ರಾಡಕ್ಟ್ ಕ್ವಾಲಿಟಿ ಸಿಗುತ್ತೆ ನಿಮ್ಗೆ, ಲೈಫ್ ಬರುತ್ತೆ ಅಂತ ರೆಕಮೆಂಡ್ ಮಾಡ್ತೀನಿ. ಬಟ್ ನಮ್ಮ ಹತ್ರ ಇದಾರೆ ಕಸ್ಟಮರ್ಸ್, 20,000 ಸೇಲ್ ಮಾಡಿದೀನಿ, 15,000 ಸೇಲ್ ಮಾಡಿದೀನಿ. ಬಟ್ ಅವ್ರದ್ದು ಡಿಫರೆಂಟ್ ಸ್ಟೋರೀಸ್ ಇದೆ. ಓಕೆ, ಇದೆಲ್ಲ ನಾರ್ಮಲ್ ಸೈಕಲ್ಸ್? ಹಾ ಮೇಡಮ್, ಇದರಲ್ಲಿ ನಿಮ್ಗೆ ತುಂಬಾ ವೆರೈಟಿ ಇದೆ. ಇಲ್ಲಿ ನೀವು ನೋಡ್ತಾ ಇರೋದಿಲ್ಲ ರೋಡ್ ಬೈಸೈಕಲ್ಸ್. ಇದರಲ್ಲಿ ನಮ್ಮ ಹತ್ರ ಒಂದು 2.25 lakhs ಸೈಕಲ್ ಇದೆ. 2.25 lakhs, 2,25,000 ರೂಪಾಯಿ ಅದು. ಇದರಲ್ಲಿ ಎಲ್ಲ ನಿಮ್ಗೆ ಜೈಂಟ್, ಪಾಲಿಗನ್, ಟ್ರೆಕ್, ಮೆರಿಡಾ, ಟ್ರಿನಿಕ್ಸ್, ಸನ್ಕ್ರಾಸ್, ಆಮೇಲೆ ಲ್ಯಾಪಿಯರ್, ಈ ತರ ಎಲ್ಲ ಇದೆಲ್ಲ ಇಂಟರ್ನ್ಯಾಷನಲ್ ಬ್ರಾಂಡ್ಸ್. ಸೊ ದೀಸ್ ಆಲ್ ಬ್ರಾಂಡ್ಸ್ ಆರ್ ಲೈಕ್ ಬೆಂಟ್ಲಿ, ಆಮೇಲೆ ನಿಮ್ದು ಇದರಲ್ಲಿ ಬರುತ್ತಲ್ಲ ಬೈಕ್ ಬ್ರಾಂಡ್ಸ್ ಬರುತ್ತೆ ನೋಡಿ, ಟಾಪ್ ಅಂಡ್ ಬೈಕ್ಸ್, ಟಾಪ್ ಅಂಡ್ ಕಾರ್ಸ್, BMW ಆ ತರ ಬರುತ್ತಲ್ಲ. ಸೊ ದೀಸ್ ಆರ್ ಆಲ್ ಲಕ್ಸುರಿ ಬ್ರಾಂಡ್ಸ್. ಓಕೆ, ಇದೆಲ್ಲ ಏನ್ ಕಾಸ್ಟ್ ರೇಂಜ್ ಇಂದ ಸ್ಟಾರ್ಟ್ ಆಗುವಂತದ್ದು? ಮೇಡಮ್, ನೀವು ಪ್ರೀಮಿಯಂ ಸೆಗ್ಮೆಂಟ್ ಗೆ ಹೋಗ್ತಾರಂದ್ರೆ, ಇಲ್ಲಿರೋದು ರೋಡ್ ಬೈಕ್ ಸೆಗ್ಮೆಂಟ್ ಗೆ ಎಲ್ಲ ಹೋಗ್ತಾರಂದ್ರೆ ಮಿನಿಮಮ್ ಟು ಮಿನಿಮಮ್ ನಿಮ್ಗೆ ಒಂದು 50,000 to 60,000 ಬೇರ್ ಮಿನಿಮಮ್. 50,000 ಇಂದ 60,000 ಬೇರ್ ಮಿನಿಮಮ್ ಆಗುತ್ತೆ. ಇಲ್ಲ ನೀವು ಇಲ್ಲಿ ಇದೆಯಲ್ಲ ಇದೆರಡು ಸೈಕಲ್, ಇದು ಬಂದ್ಬಿಟ್ಟು ಲೂಸಿಫರ್ ಅಂತ ಹೇಳ್ಬಿಟ್ಟು ನಮ್ಮ ಇಂಡಿಯನ್ ಬ್ರಾಂಡ್, ವಿಚ್ ಇಸ್ ಡಿಸೈನ್ಡ್ ಇನ್ ಜರ್ಮನಿ. ಸೊ ಈ ಬ್ರಾಂಡ್ ಹೋಗ್ತಾ ಅಂದ್ರೆ ಒಂದು 15,000 to 20,000 ಸ್ಟಾರ್ಟಿಂಗ್ ರೇಂಜ್. ಕೆಲವೊಂದ್ ಕಡೆ ನಾವು ನೋಡ್ತೀವಿ ಫಿಕ್ಸ್ಡ್ ರೇಟ್, ಇದು ಬಿಟ್ಟು ನೀವು ಆಚೆ ಈಚೆ ₹1 ಅಲ್ಗಾಡಲ್ಲ ಅಂತ. ಬಟ್ ನಮ್ದು ಆತರ ಅಲ್ಲ, ನೆಗೋಷಿಯಬಲ್ ಇರುತ್ತೆ, ರೀಸನಬಲ್ ಪ್ರೈಸ್ ಇರುತ್ತೆ, ಪ್ಲಸ್ ನಮ್ದು ಪ್ರೈಸ್ ಮ್ಯಾಚ್ ಗ್ಯಾರಂಟಿಡ್ ಇರುತ್ತೆ. ನಾವು ಕೊಡ್ತಿರೋದು ಪ್ರೈಸ್ ಎಂಟೈರ್ ಇಂಡಿಯಾಲಿ ನಿಮ್ಗೆ ಎಲ್ಲೂ ಸಿಗಲ್ಲ ಅಂತ, ನಮ್ದು ಗ್ಯಾರಂಟಿಡ್ ಪ್ರೈಸ್ ನಮ್ದು. ಸೊ ಆ ತರ ಲೋಯೆಸ್ಟ್ ಪ್ರೈಸ್ ನಾವು ಆಫರ್ ಮಾಡ್ತಾ ಇದೀನಿ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಪ್ರೈಸ್ ಜೊತೆಲಿ ಆ ತರ ಆಕ್ಸೆಸರೀಸ್ ಫ್ರೀ ಆಫ್ ಕಾಸ್ಟ್ ಮಾಡ್ತೀನಿ, ಜೊತೆಲಿ ನಿಮ್ಗೆ ಸರ್ವಿಸ್ ಆ ತರ ಕೊಡ್ತೀನಿ. ಪ್ಲಸ್ ನಿಮ್ಗೆ ಫ್ಯೂಚರ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದ್ರೆ ಆಗ್ನೂ ನಿಮ್ಗೆ ಆ ತರ ಸಪೋರ್ಟ್ ಮಾಡ್ತೀನಿ. ಓಕೆ, ಒಂದ್ ಯಾವ್ದಾದ್ರು ಸೈಕಲ್ ತಗೊಂಡ್ ನಮ್ಗೆ ಇಲ್ಲೇನೋ ಇದು ಚೆನ್ನಾಗಿಲ್ಲ, ಫೀಚರ್ ಇದೇನೋ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಬೇಕು ಅಂತ ಕಸ್ಟಮೈಸೇಷನ್ ಮಾಡ್ಕೊಡ್ತೀನಿ, ಖಂಡಿತ ಮಾಡ್ಕೊಡ್ತೀನಿ. ಬೇಜಾನ್ ಮಾಡಿದೀನಿ ಮುಂಚೆ. ಕೆಲವರು ಹೇಳ್ತಾರೆ ಕಡಿಮೆ ರೇಟಿಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅದ್ರ ಕ್ವಾಲಿಟಿನೂ ಕಡಿಮೆ ಇರುತ್ತೆ, ಹಂಗಾಗಿ ಅವ್ರು ಕಡಿಮೆ ರೇಟಿಗೆ ಒಪ್ಕೊಳ್ತಾ ಇದಾರೆ. ಇಲ್ಲ ಅಂತಂದ್ರೆ ಯಾಕೆ ಕಡಿಮೆ ರೇಟಿಗೆ ಕೊಡ್ತಿದ್ರು, ಆನ್ಲೈನ್ ಅಲ್ಲೇ ಚೆಕ್ ಮಾಡಿ ಅದು ಜಾಸ್ತಿ ಇದೆ ಅಂತ ಹೇಳಿ. ಸೊ ನೀವು ಕಡಿಮೆಗೆ ಅದಕ್ಕೆ ನೆಗೋಷಿಯಬಲ್ ಮಾಡಕ್ ರೆಡಿ ಇದೀರಾ ಅಂತ ಅಂದ್ರೆ ಯಾಕೆ? ನೋಡಿ ಮೇಡಮ್, ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲಿ ಒಂದು ಸರ್ಟೇನ್ ಮಾರ್ಜಿನ್ ಇರುತ್ತೆ. ಸೊ ಈಗ ನಾವು ಆ ಮಾರ್ಜಿನ್ ಅಲ್ಲಿ
ಆಲ್ಮೋಸ್ಟ್ 50 to 70% ಬಿಟ್ಕೊಡ್ತಾ ಇದ್ದೇನೆ ಅಂದ್ರೆ ಫಸ್ಟ್ ರೀಸನ್ ಏನಂದ್ರೆ ನೋಡಿ, ಇದು ಬಂದ್ಬಿಟ್ಟು ಸೈಕಲ್ ಎಫರ್ಟ್ ಹಾಕ್ಬೇಕು ನೀವು. ನೀವು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರಂದ್ರೆ ಇದು ಶೋ ಪೀಸ್ ಅಲ್ಲ, ಇದು ಮನೆಯಲ್ಲಿ ಇಡಕ್ಕೆ ಅಥವಾ ಬೈಕ್ ತರ ನಾವು ಆಗಲ್ಲ. ಸೊ ನೀವು ಎಫರ್ಟ್ ಹಾಕ್ಬೇಕು. ಆ ಎಫರ್ಟ್ ಗೆ ನಾವೊಂದು ಇದ್ ಕೊಡ್ತಾ ಇರೋದು, ಸಪೋರ್ಟ್ ಕೊಡ್ತಾ ಇರೋದು ನಿಮ್ಗೆ ರೀಸನಬಲ್ ಪ್ರೈಸ್ ಮತ್ತೆ ಅದಲ್ಲ. ಜೊತೆಲಿ ಇನ್ನೊಂದು ರೈಡ್ಸ್ ಇದೆ. ಆ ರೈಡ್ಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಂದ್ರೆ ಆ ರೈಡ್ಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ನಾವು ಒಂದು ಗಿಫ್ಟ್ ಕೊಡ್ತೀನಿ. ಅದನ್ನು ಮಾಡ್ತೀನಿ. ರೈಡ್ಸ್ ನೀವೇ ಕಂಡಕ್ಟ್ ಮಾಡ್ತೀನಿ. ವೀಕ್ಲಿ ರೈಡ್ಸ್ ಇರುತ್ತೆ ನಮ್ದು. ಆ ವೀಕ್ಲಿ ರೈಡ್ಸ್ ಅಲ್ಲಿ whoever wants they can participate. ಅವರು ಪಾರ್ಟಿಸಿಪೇಟ್ ಮಾಡಿದಂದ್ರೆ ನಾವು ಆ ವೀಕ್ಲಿ ರೈಡ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ನಾವು ಗಿಫ್ಟ್ಸ್ ಕೊಡ್ತೀವಿ. ನೆಕ್ಸ್ಟ್ ಟೈಮ್ ನನಗೆ ಹೇಳಿ ಆಯ್ತಾ? ಖಂಡಿತ ಗಿಫ್ಟ್ ಗೋಸ್ಕರನಾದ್ರೂ. ಓಕೆ, ಇದ್ರ ಬಗ್ಗೆ ಇದು ಬಂದ್ಬಿಟ್ಟು ಈ ಮೋಟ್ರಾಡ್ ಲಿಲ್ಲಿ ಸ್ಕೂಟರ್ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ಸ್ಕೂಟರ್. ಇದು ಇಲ್ಲಿದೆ ನೋಡಿ, ಇದು ಬಟನ್ ಈಗ ಆನ್ ಆಯ್ತು. ಸೊ ಜಸ್ಟ್ ಲಿಫ್ಟ್ ದ ಸ್ಟ್ಯಾಂಡ್, ಮೂವ್ ದ ಸೈಕಲ್, ಆರಾಮಾಗಿ ನೀವು ಯೂಸ್ ಮಾಡಬಹುದು. ಓಕೆ ಫೈನ್. ಆಪ್ಷನ್ಸ್ ಜಾಸ್ತಿ ಇದೆ. ಯಾವ್ದೋ ಒಂದು ಸೈಕಲ್ ತಗೋಬೇಕು ಅನ್ಕೊಂಡು ತಲೆಯಲ್ಲಿ ಏನೋ ಇಟ್ಕೊಂಡು ಬರ್ತೀರಿ, ಬಟ್ ಇಲ್ಲಿಗೆ ಬಂದಾದ್ಮೇಲೆ ನಿಮ್ ಮೈಂಡ್ ಸೆಟ್ ಚೇಂಜ್ ಆಗ್ಬೋದು. ಈ ಸೈಕಲ್ ಬೇಡ, ಈ ಸೈಕಲ್ ಹೋಗೋಣ ಅಂತ ಅನಿಸ್ಬೋದು. ಯಾಕಂತ ಹೇಳಿದ್ರೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇರೋದ್ರಿಂದ ನಿಮಗೆ ಗೇರ್ ಸೈಕಲ್ ಬೇಕಾ, ವಿತೌಟ್ ಗೇರ್ ಬೇಕಾ, ಎಲೆಕ್ಟ್ರಿಕ್ ಸೈಕಲ್ಸ್ ಗಳು ಬೇಕಾ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಏನಾದ್ರೂ ಕಲೆಕ್ಷನ್ಸ್ ತಗೋಬೇಕು, ನೋಡ್ಬೇಕು ಅನ್ನೋಂಥ ಆಸೆ ಇತ್ತು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸಿಗತ್ತೆ. ಹಂಗಾಗಿ ನೀವು ಯೋಚನೆ ಮಾಡ್ಬೇಕಾಗಿಲ್ಲ. ಮತ್ತೆ ರೀಸನಬಲ್ ಪ್ರೈಸ್ ಇರತ್ತೆ. ನಿಮ್ಗೆ ಅಕಸ್ಮಾತ್ ಅದರ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಕಡಿಮೆ ರೇಂಜಿಗೆ ಏನಾದ್ರೂ ಸಿಗತ್ತಾ ಸೈಕಲ್ಸ್, ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಅಥವಾ ಅದರಲ್ಲೂ ನೆಗೋಷಿಯೇಬಲ್ ಮಾಡ್ಕೊಡೋದಕ್ಕೂ ಕೂಡ ಅವ್ರು ರೆಡಿ ಇದ್ದಾರೆ. ಹಾಗಾಗಿ ಟೆನ್ಷನ್ ಬೇಡ. ನೋಡ್ತಾ ಇದೀರಲ್ಲ ಕಲೆಕ್ಷನ್ಸ್, ಇಷ್ಟೂ ಕಲೆಕ್ಷನ್ಸ್ ಇದೆ. ಕಂಪ್ಲೀಟ್ ಆಗಿ ಸೈಕಲ್ ಸೈಕಲ್ ಸೈಕಲ್. ನಿಮ್ಗೆ ಹುಟ್ಟಿದ ಮಗುಗೂ ಇದೆಯಂತೆ, ಬಟ್ ಅದ್ರಲ್ಲಿ ಕಲೆಕ್ಷನ್ಸ್ ಕಮ್ಮಿ ಅಂತ. 1 year ಇಂದ ಸ್ಟಾರ್ಟ್ ಆಗತ್ತೆ. ಚಿಕ್ಕ ಮಕ್ಕಳ ಸೈಕಲ್, ಇದರಲ್ಲಿ ಬೇಜಾನ್ ಕಲೆಕ್ಷನ್ಸ್ ಇದೆ. ಸೊ ಸಣ್ಣ ಮಕ್ಕಳಿಗೆ ಸೈಕಲ್ನ ತಗೋಬೇಕು ಅಂದವ್ರಿಗೂ ಕೂಡ ಒಂದೊಳ್ಳೆ ಆಪ್ಷನ್ಸ್. ಬಟ್ ಸಣ್ಣ ಮಕ್ಕಳು ಮಾತ್ರ ಅಲ್ವಲ್ಲ, ಕಂಪ್ಲೀಟ್ ಆಗಿ ಯಾವುದೇ ಏಜ್ ಗ್ರೂಪ್ ಆಗಿದ್ರು ಕೂಡ ಇಲ್ಲಿ ಕಲೆಕ್ಷನ್ಸ್ ಸಿಗೋದ್ರಿಂದ ನೋಡಿ, ಒಂದು ಸ್ವಲ್ಪ ಬೆಳೆದಿದ್ದಾರೆ ಮಕ್ಕಳು, ಅವ್ರಿಗೊಂದು ಸ್ವಲ್ಪ ದೊಡ್ಡ ಸೈಕಲ್ ಬೇಕು ಅಂತ ಹೇಳಿದ್ರೆ ಆ ಥರದ್ದಿದೆ. ಇನ್ನು ದೊಡ್ಡವ್ರಿಗೆ ಬೇಕಾಗಿರೋ ಥರದ್ದು ಇದೆ. ಗರ್ಲ್ಸಿಗೆ ಬೇಕಾಗಿರುವಂತಹ ಕಲೆಕ್ಷನ್ಸ್ ಆಗಿರ್ಬೋದು, ಬಾಯ್ಸ್ ಇಷ್ಟಪಡುವಂತಹ ಸೈಕಲ್ಸ್ ಆಗಿರಬಹುದು. ಕಂಪ್ಲೀಟ್ ಸೈಕಲ್ ಹಬ್ಗೆ ಎಕ್ಸಾಕ್ಟ್ ಮೀನಿಂಗ್ ಸಿಗ್ತಾ ಇದೆ. ಅಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ನೋಡಿ. ಇಲ್ಲಿ ಗೋಡೌನ್ ತುಂಬ ಕಂಪ್ಲೀಟ್ ಆಗಿ ಸೈಕಲ್ಸ್ಗಳನ್ನು ತುಂಬಿಸಿಟ್ಟಿದ್ದಾರೆ. ಸೊ ನಿಮಗೂ ಏನಾದರೂ ಸೈಕಲ್ನ ಪರ್ಚೇಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಮಿಸ್ ಮಾಡದೆ ಈ ಜಾಗನ ಒಂದ್ಸತಿ ವಿಸಿಟ್ ಮಾಡಬಹುದು. ಯಾವುದೇ ಏಜ್ ಅವ್ರು ಬಂದ್ರು ಕೂಡ ನಿಮ್ಗೆ ಒಳ್ಳೊಳ್ಳೆ ಸೈಕಲ್ನ ತಗೊಳ್ಳೋ ಆಪ್ಷನ್ಸ್ ಇದೆ. ಹುಡುಗಿಯರಾಗಿರ್ಬಹುದು, ಹುಡುಗರಾಗಿರ್ಬಹುದು, ಯಾರೇ ಬರ್ಲಿ ಅವ್ರಿಗೆ ಬೇಕಾಗಿರುವಂತಹ ಸೈಕಲ್ ಸಿಗತ್ತೆ. ಒಂದ್ ವೇಳೆ ನಿಮ್ಗೆ ಇದ್ರಲ್ಲಿ ಏನೋ ಇಷ್ಟ ಆಗ್ಲಿಲ್ಲ, ಈ ಸೈಕಲ್ ಬೇಕು ಬಟ್ ನಮ್ಗೆ ಇನ್ಯಾವುದೋ ಹ್ಯಾಂಡಲ್ಸ್ ಇಷ್ಟ ಆಗ್ತಾ ಇಲ್ಲ, ಮತ್ತೇನೋ ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿದ್ದ ತರದಲ್ಲಿ ಕಸ್ಟಮೈಸ್ ಕೂಡ ಅವ್ರು ಮಾಡ್ಕೊಡ್ತಾರೆ. ಸೊ ಮತ್ತೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ನಿಮ್ಗೂ ಕೂಡ ಸೈಕಲ್ ತಗೊಳ್ಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಒಂದು ಸರಿ ಯಲಹಂಕ ನ್ಯೂ ಟೌನ್ ಅಲ್ಲಿ ಇರುವಂತಹ ಭಾರತ್ ಸೈಕಲ್ ಹಬ್ಗೆ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರೋ ತರದ ಸೈಕಲ್ ಅನ್ನ ನೀವು ಪರ್ಚೇಸ್ ಮಾಡಬಹುದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.